ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು ಆಡಳಿತ ಅಧಿಕಾರಿ ಅಂದ್ರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಏನು ನೋಟಿಫಿಕೇಶನ್ ಕರೆದಿದ್ದಾರೆ, ಅದಕ್ಕೆ ಸಂಬಂಧಿಸಿದಂತೆ ಎನ್ವಿರಾನ್ಮೆಂಟ್ ರಿಲೇಟೆಡ್ ಪ್ರಶ್ನೆಗಳು. ದಿಸ್ ಇಸ್ ಭಾಗ 1 ಎನ್ವಿರಾನ್ಮೆಂಟ್. ಇದೇ ಸರಣಿ FDA ಹಾಗೂ AE ಎಕ್ಸಾಮ್ಗಳಿಗೂ ಹೆಲ್ಪ್ ಆಗುತ್ತೆ. ಸೊ ನೀವೇನಾದ್ರೂ ಗ್ರಾಮಾಡಳಿತದಲ್ಲಿ ಒಂದು ಭಾಗಿಯಾಗಬೇಕು ಅಂತ ಅಂದ್ರೆ ಇದು ಒಂದು ಸುವರ್ಣ ಅವಕಾಶ. 1000 ಪೋಸ್ಟ್ಸ್ ಕರೆದಿದ್ದಾರೆ. ಸೊ 1000 ಪೋಸ್ಟ್ ಗ್ರಾಮಾಡಳಿತಾರಿ ಹಾಗೂ FDA ಮತ್ತೆ AE ಸೇರಿ ಸುಮಾರು 1000ಕ್ಕೂ ಹೆಚ್ಚು ಪೋಸ್ಟ್ಗಳಿಗೆ ಈ ವಿಡಿಯೋಸ್ ಹೆಲ್ಪ್ ಆಗುತ್ತೆ. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಒಂದು ವಿಶೇಷವಾದ ಸೂಚನೆ, ಗ್ರಾಮಾಡಳಿತ ಅಧಿಕಾರಿಗೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ರಿಕ್ವೈರ್ಮೆಂಟ್ 12th ಪಾಸ್. ಯಾರು PUC ಪಾಸ್ ಆಗಿದ್ದಾರೋ ಅಥವಾ ಈಕ್ವಿವೆಲೆಂಟ್ ಡಿಪ್ಲೊಮಾ ಆಗಿರಬಹುದು, ಬೇರೆ ಈಕ್ವಿವೆಲೆಂಟ್ ಅಂತ ಏನು ಕನ್ಸಿಡರ್ ಆಗತ್ತೆ ಅವರೆಲ್ಲರೂ ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಸೊ ದಯವಿಟ್ಟು ಅಪ್ಲೈ ಮಾಡಿ. ಮೊದಲನೇ ಪ್ರಶ್ನೆ, ದ ರೆಡ್ ಡೇಟಾ ಬುಕ್ಸ್ ಪಬ್ಲಿಷ್ಡ್ ಬೈ IUCN ಅಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ನಿಂದ ಪ್ರಕಟಿಸಿದ ರೆಡ್ ಡೇಟಾ ಪುಸ್ತಕವನ್ನು ಇದನ್ನು ಒಳಗೊಂಡಿದೆ. ಯಾವುದನ್ನು ಒಳಗೊಂಡಿರುತ್ತದೆ ಅಂತ. ಸೊ ಎಂಡಮಿಕ್ ಪ್ಲಾಂಟ್ ಅಂಡ್ ಅನಿಮಲ್ ಸ್ಪೀಶೀಸ್ ಪ್ರೆಸೆಂಟ್ ಇನ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್, ಹಾಟ್ಸ್ಪಾಟ್ಸ್ ಒಳಗಡೆ ಇರುವಂತಹ ಎಂಡಮಿಕ್ ಪ್ಲಾಂಟ್ಸ್. ಸೆಕೆಂಡ್ ಒನ್, ಥ್ರೆಟನ್ಡ್ ಪ್ಲಾಂಟ್ ಅಂಡ್ ಅನಿಮಲ್ ಸ್ಪೀಶೀಸ್, ಇದನ್ನು ಅಂದ್ರೆ ಪರಿಗಣಿತ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳು ಹಾಗೂ ವಿವಿಧ ದೇಶಗಳಲ್ಲಿ ಕನ್ಸರ್ವೇಷನ್ ಆಫ್ ನೇಚರ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್ ನಲ್ಲಿರುವ ಸಂರಕ್ಷಿತ ಸ್ಥಳಗಳು ಮೇಲೆ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ. ಅಂದ್ರೆ ಪ್ರೊಟೆಕ್ಟೆಡ್ ಸೈಟ್ಸಿನ ಒಳಗಡೆ ಇರುವಂತಹ, ದಟ್ ಈಸ್ ನೇಚರ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್ ಪ್ರೊಟೆಕ್ಟೆಡ್, ಯಾವುದು ಪ್ರೊಟೆಕ್ಟೆಡ್ ಇರುತ್ತೋ ಅದನ್ನ ಲಿಸ್ಟ್ ಆಗಿರುತ್ತೆ ರೆಡ್ ಡೇಟಾ ಬುಕ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ನಾವು ಒಂದು ವಿಷಯ ನೆನ್ಪಿಟ್ಕೋಬೇಕು ಇಲ್ಲಿ, ರೆಡ್ ಡೇಟಾ ಬುಕ್ ಅನ್ನೋದು ಬಹು ಇಂಪಾರ್ಟೆಂಟ್ ಬುಕ್ ಫಾರ್ ಕನ್ಸರ್ವೇಷನ್. ಯಾವುದು ಥ್ರೆಟನ್ಡ್ ಸ್ಪೀಶೀಸ್ ಇದೆಯೋ ಅದನ್ನ ಕನ್ಸರ್ವ್ ಮಾಡೋದಕ್ಕೆ. ಹಾಗಾಗಿ ಇದನ್ನು ಏನ್ ಮಾಡ್ತಾರೆ ಅಂದ್ರೆ ಸಂಪೂರ್ಣ ಗ್ಲೋಬಲ್ಲಿ ಯಾವುದೇ ಸ್ಪೀಶೀಸ್ ಇದ್ದರೂ ಅದನ್ನು ಲಿಸ್ಟ್ ಮಾಡುತ್ತಾರೆ. ಎಲ್ಲ ಸ್ಪೀಶೀಸ್ ಅನ್ನು, ಗ್ಲೋಬಲ್ ಇರುವ ಎಲ್ಲ ಸ್ಪೀಶೀಸು, ಓನ್ಲಿ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಲ್ಲಿರುವ ಸ್ಪೀಶೀಸ್ ಅನ್ನು ಮಾತ್ರ ಲಿಸ್ಟ್ ಮಾಡೋದಿಲ್ಲ ಸ್ಪರ್ಧಾರ್ಥಿಗಳೇ. ಸೊ ಎಂಡಮಿಕ್ ಪ್ಲಾಂಟ್ ಅಂಡ್ ಅನಿಮಲ್ ಸ್ಪೀಶೀಸ್ ಪ್ರೆಸೆಂಟ್ ಇನ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಲ್ಲ, ಯಾಕಂದ್ರೆ ಸಂಪೂರ್ಣ ಜಗತ್ತಿನ ಒಂದು ಚಿತ್ರಣ. ಥ್ರೆಟನ್ಡ್ ಪ್ಲಾಂಟ್ ಅಂಡ್ ಅನಿಮಲ್ ಸ್ಪೀಶೀಸ್, ಎಸ್ ಇದು ಸರಿ. ಪ್ರೊಟೆಕ್ಟೆಡ್ ಸೈಟ್ಸ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್ ಇಲ್ಲ. ಯಾಕೆ ಅಂತಂದ್ರೆ ಈ ಪ್ರೊಟೆಕ್ಟೆಡ್ ಸೈಟ್ಸ್ ಏನಿದೆ ಅದು ರೆಡ್ ಡೇಟಾ ಬುಕ್ ಅಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಏನಪ್ಪಾ ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ, ಒಂದು ಸ್ಪೀಶೀಸ್ ಅನ್ನ ತಗೊಂತಾರೆ, ಅದು ಇಡೀ ಜಗತ್ತಿನಾದ್ಯಂತ ಎಲ್ಲೆಲ್ಲಿದೆ, ಅದರ ಸಂಖ್ಯೆ ಎಲ್ಲೆಲ್ಲಿದೆ ಅಂತ ಹೇಳಿ ಅದಕ್ಕೆ ಒಂದು 9 ಕ್ಯಾಟಗರಿಗಳನ್ನ ಕೊಡ್ತಾರೆ. ಸೊ ಇಟ್ ಈಸ್ ನಾಟ್ ಅಬೌಟ್ ನ್ಯಾಚುರಲ್ ರಿಸೋರ್ಸಸ್, ನೇಚರ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್ ಅಲ್ಲ, ಸ್ಪೀಶೀಸ್ ಬಗ್ಗೆ ಇರುವಂತಹ ಒಂದು ಕಾಳಜಿ. ಆಪ್ಷನ್ ಬಿ ಒಂದು ಸರಿಯಾದ ಉತ್ತರ. ಸೊ ಇಲ್ಲಿ ನೋಡ್ಬೋದು ನೀವು, ರೆಡ್ ಲಿಸ್ಟ್, IUCN ರೆಡ್ ಲಿಸ್ಟ್ ಅಲ್ಲಿ ಬರುವಂತದ್ದು ರೆಡ್ ಡೇಟಾ ಬುಕ್ ಅಂತ ಹೇಳಿದರೆ ಈ ತರ ಪಬ್ಲಿಷ್ ಆಗುತ್ತೆ. ರೆಡ್ ಡೇಟಾ ಬುಕ್ ಎಲ್ಲ ಸ್ಪೀಶೀಸ್ ಅನ್ನ ಫಸ್ಟ್ ಇನ್ಪುಟ್ ಅಲ್ಲಿ ಏನು ಅಂತ ಅಂದ್ರೆ ಎಲ್ಲ ಸ್ಪೀಶೀಸಿನ ಡೇಟಾವನ್ನ ಇನ್ಪುಟ್ ಮಾಡೋದು. ತದನಂತರ ಎವ್ಯಾಲ್ಯೂಯೇಟ್ ಮಾಡುವಂತದ್ದು ಯಾವುದನ್ನ ಎವ್ಯಾಲ್ಯೂಯೇಟ್ ಮಾಡಬೇಕು ಅಂತ ಲಿಸ್ಟ್ ಡೌನ್ ಮಾಡ್ತಾರೆ. ಅದನಂತರ ಯಾವುದಕ್ಕೆ ಅಡಿಕ್ವೇಟ್ ಡೇಟಾ ಇದೆಯೋ ಆ ಅಡಿಕ್ವೇಟ್ ಡೇಟಾ ಇರುವಂತದ್ದು ಯಾವುದು ಅಂತ ನೋಡಿ, ಫೈನಲಿ ಅಕಸ್ಮಾತ್ ಅಡಿಕ್ವೇಟ್ ಡೇಟಾ ಇದ್ದಲ್ಲಿ ಇಷ್ಟು ಕ್ಯಾಟಗರಿಗಳು ಬರುತ್ತದೆ ಅಡಿಕ್ವೇಟ್ ಡೇಟಾ ಇದ್ದಲ್ಲಿ. ಒಂದು ವೇಳೆ ಕೆಲವಷ್ಟನ್ನ ಎವ್ಯಾಲ್ಯೂಯೇಟ್ ಮಾಡಲಿಲ್ಲ ಅಂದ್ರೆ ಅದಕ್ಕೆ ನಾಟ್ ಎವ್ಯಾಲ್ಯೂಯೇಟೆಡ್ ಅಂತಾರೆ. ಅಕಸ್ಮಾತ್ ಡೇಟಾ ಇನ್ಸಫಿಷಿಯಂಟ್ ಇದ್ರೆ ಡೇಟಾ ಇನ್ಸಫಿಷಿಯಂಟ್ ಅಂತಾರೆ. ತದನಂತರ ಲೀಸ್ಟ್ ಕನ್ಸರ್ನ್ ಇಂದ ಹಿಡಿದು ಎಕ್ಸ್ಟಿಂಕ್ಟ್ ವರೆಗೂ ಹಲವಾರು ಕ್ಯಾಟಗರಿಗಳು ಇದಾವೆ ಸ್ಪರ್ಧಾರ್ಥಿಗಳೇ. ಸೊ ಆಲ್ ಸ್ಪೀಶೀಸ್. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಭಾರತದ ಪ್ರದೇಶಗಳನ್ನು ಪರಿಗಣಿಸಿ.
ಸೊ ಬೇಸಿಕಲಿ ಫಾಲೋಯಿಂಗ್ ರೀಜನ್ಸ್ ಇನ್ ಇಂಡಿಯಾ ಪರಿಗಣಿಸಿ ಯಾವುದು ಜೀವವೈವಿಧ್ಯತೆಯ ಅಪಾಯ ಸ್ಥಳ ಅಥವಾ ಅಪಾಯ ಸ್ಥಳ ಅಥವಾ ಅಪಾಯ ಸ್ಥಳಗಳಾಗಿವೆ ಅಂತ. ಸೊ ಒಂದು ಬಯೋಡೈವರ್ಸಿಟಿ ಹಾಟ್ ಸ್ಪಾಟ್ಸ್ ಬಗ್ಗೆ ಇರುವಂತಹ ಪ್ರಶ್ನೆ. ನಮ್ಗೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಗೊತ್ತಿರುತ್ತೆ 4 ಬಯೋಡೈವರ್ಸಿಟಿ ಹಾಟ್ ಸ್ಪಾಟ್ಸ್ ಇದೆ ಇಂಡಿಯಾದಲ್ಲಿ. ಇದರಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಒಂದು ಪಶ್ಚಿಮ ಘಟ್ಟಗಳು, ಅರಾವಳಿ ಬೆಟ್ಟಗಳು, ಪೂರ್ವದಲ್ಲಿರುವ ಹಿಮಾಲಯನ್, ವೆಸ್ಟರ್ನ್ ಘಾಟ್ಸ್, ಅರಾವಳಿ ಹಾಗೂ ಈಸ್ಟರ್ನ್ ಹಿಮಾಲಯಾಸ್ ಆಪ್ಷನ್ಸ್ ಅಲ್ಲಿರೋದು. ಒಂದು ಮೆಲುಕು ಹಾಕಿ ಬರೋಣ. ಇಂಡಿಯಾ ಮ್ಯಾಪಿನಲ್ಲಿ ನ್ಯಾಷನಲ್ ಬಯೋಡೈವರ್ಸಿಟಿಯಿಂದ ಬಂದಂತಹ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಇಂದ ಪಬ್ಲಿಷ್ ಆದಂತಹ ಮ್ಯಾಪ್ ಇದು. ಇಲ್ಲಿ ನೋಡ್ಬೋದು ಬಯೋಡೈವರ್ಸಿಟಿ ಹಾಟ್ ಸ್ಪಾಟ್ಸ್ ಅಲ್ಲಿ ಮೊದಲನೆಯದಾಗಿ ಹಿಮಾಲಯಾಸ್. ಅಂದರೆ ಇಲ್ಲಿ 2 ಕ್ರೈಟೀರಿಯಾ. ಒಂದು ಹೈ ಡಿಗ್ರಿ ಆಫ್ ಎಂಡಮಿಕ್ ಸ್ಪೀಶೀಸ್ ಇದೆ ಅಂತ, ಅಂದ್ರೆ ಇಲ್ಲೇ ಸಿಗುವಂತ ಸ್ಪೀಶೀಸು. ಸೆಕೆಂಡ್ ಒನ್, ಈ ಸ್ಪೀಶೀಸು ಥ್ರೆಟೆಂಡ್ ಆಗಿದೆ, ಅಂದ್ರೆ ಇವುಗಳನ್ನ ನಾವು ಸಂರಕ್ಷಿಸುವ ಅತ್ಯಗತ್ಯ ಇದೆ, ಆದಷ್ಟು ಬೇಗ ಸಂರಕ್ಷಿಸಬೇಕು ಅನ್ನೋದು ಇದರ ಇಂಪಾರ್ಟೆನ್ಸ್. ಸೊ ಹಿಮಾಲಯ ಆಯ್ತು. ಇಂಡೋ ಬರ್ಮಾ ರೀಜನ್. ಸೊ ನೀವು ಇಲ್ಲಿ ನೋಡ್ಬೋದು ಇಂಡೋ ಬರ್ಮಾ ರೀಜನ್, ಇದು ಭಾರತ ಹಾಗೂ ಬರ್ಮಾ ಮಧ್ಯೆ ಡಿವೈಡ್ ಆದಂತದ್ದು. ಸೊ ದೆನ್ ವೆಸ್ಟರ್ನ್ ಘಾಟ್ಸ್ ಹಾಗೂ ಸುಂಡಾಲ್ಯಾಂಡ್ ಅಂತ ಈ 4 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸು ಭಾರತದಲ್ಲಿ. ಸೊ ಈಗ ನೀವು ನೋಡ್ಬೋದು ವೆಸ್ಟರ್ನ್ ಘಾಟ್ಸ್ ಹಾಗೂ ಈಸ್ಟರ್ನ್ ಹಿಮಾಲಯನ್ ರೀಜನ್ ಅಂತ ಏನಿದೆ, ನೀವಾಗ್ಲೇ ನೋಡಿದ್ರಿ, ಅದು ಕೂಡ ಇನ್ಕ್ಲೂಡ್ ಆಗಿದೆ. ಆಪ್ಷನ್ 2 ಈಸ್ ಆಲ್ಸೋ ರೈಟ್. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಟ್? ಯಾವುದು ಜೋಡಿ ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ ನ್ಯಾಷನಲ್ ಪಾರ್ಕ್ಸಿನ ಬಗ್ಗೆ. ಸೊ ನ್ಯಾಷನಲ್ ಪಾರ್ಕ್ ಹಾಗೂ ಸ್ಟೇಟ್ ಅನ್ನ ಕೊಟ್ಟಿದ್ದಾರೆ. ಕನ್ಹಾ, ಸುಲ್ತಾನ್ಪುರ್, ರಣಥಂಬೋರ್ ಹಾಗೂ ಬಂಡೀಪುರ. ನಮಗೆ ಗೊತ್ತು ಬಂಡೀಪುರ ಕರ್ನಾಟಕದಲ್ಲಿದೆ ಅಂತ, ಇದು ಸರಿಯಾಗಿ ಮ್ಯಾಪ್ ಆಗಿದೆ. ಸೊ ರಾಂಗ್, ಇದು ಸರಿ ಉತ್ತರ ಅಲ್ಲ. ರಣಥಂಬೋರ್ ಗುಜರಾತ್, ಸುಲ್ತಾನ್ಪುರ್ ಹರಿಯಾಣ ಹಾಗೂ ಕನ್ಹಾ ಮಧ್ಯಪ್ರದೇಶಲ್ಲಿದೆ ಅಂತ ಸಾಕಷ್ಟು ಜನರಿಗೆ, ಕರೆಂಟ್ ಅಫೇರ್ಸ್ ಫಾಲೋ ಮಾಡ್ತಿರೋರಿಗೆ ಗೊತ್ತಿರುತ್ತೆ, ಬಿಕಾಸ್ ಅದು ರೆಗ್ಯುಲರ್ ಆಗಿ ನ್ಯೂಸ್ ಅಲ್ಲಿ ಇರುತ್ತೆ. ಬಿಕಾಸ್ ಆಫ್ ರಿವರ್ ಇಂಟರ್ಲಿಂಕಿಂಗ್ ಅದರದ್ದು ಆಗಿರ್ಬೋದು, ಬಹಳಷ್ಟು ರೀಸನ್ಸ್ ಇಂದ. ಈಗ ಉಳಿತು ಆಪ್ಷನ್ 1 ಅನ್ನ ಎಲಿಮಿನೇಟ್ ಮಾಡಬಹುದು. ಈಗ ಉಳಿತು 2 ಆಪ್ಷನ್ಗಳು ಇದರಲ್ಲಿ. ಸೊ ಇವಾಗ 50% ನಮಗೆ ಸುಲ್ತಾನ್ಪುರ್ ಹಾಗೂ ರಣಥಂಬೋರ್ ಬಗ್ಗೆ ಡೌಟ್ ಇದೆ. ಸರಿಯಾದ ಉತ್ತರ ರಣಥಂಬೋರ್. ಯಾಕಂದ್ರೆ ರಣಥಂಬೋರ್ ಬಂದ್ಬಿಟ್ಟು ರಾಜಸ್ಥಾನ್ ಅಲ್ಲಿ ಇರುವಂತಹ ಒಂದು ನ್ಯಾಷನಲ್ ಪಾರ್ಕ್. ಸೊ ಆಪ್ಷನ್ 3 ಇಸ್ ರೈಟ್. ಸೊ ಇಲ್ಲಿ ನೋಡ್ಬೋದು ನೀವು ಲಿಸ್ಟ್ ಆಫ್ ನ್ಯಾಷನಲ್ ಪಾರ್ಕ್ಸ್. ಬಹಳ ಸುಂದರವಾದಂತಹ ಒಂದು ಚಿತ್ರ, ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಂತಹದ್ದು, ಬಹಳ ತಿಂಗಳ ಕೆಳಗೆ ಬಂದಂತದ್ದು. ನಾನು ನನ್ನ ರೆಫರೆನ್ಸ್ಗೋಸ್ಕರ ತೆಗೆದಿಟ್ಕೊಂಡಿದ್ದೆ. ಸೊ ಇಲ್ಲಿ ಹಾಗೆ ಇದು ಇಂಡಿಯನ್ ನ್ಯಾಷನಲ್ ಪಾರ್ಕ್ಸ್. ಇಲ್ಲಿ ನೋಡ್ಬೋದು ನೀವು ರಣಥಂಬೋರ್ ಅಂತ ಬಂದ್ಬಿಟ್ಟು ನಮ್ಗೆ ಇಲ್ಲಿ ರಾಜಸ್ಥಾನಲ್ಲಿ ಇರುವಂತದ್ದು ರಣಥಂಬೋರ್. ಸೊ ಬಂಡೀಪುರ ಇಲ್ಲಿದೆ, ಹಾಗೆ ಬೇರೆ ನ್ಯಾಷನಲ್ ಪಾರ್ಕ್ಸ್. ಮುಂದಿನ ಪ್ರಶ್ನೆ, ಅ ಪ್ಲಾಂಟ್ ದಟ್ ಗ್ರೋಸ್ ಓನ್ಲಿ ಇನ್ ಮೌಂಟೇನಿಯಸ್ ರೀಜನ್ಸ್, ಅಂದ್ರೆ ಒಂದು ಪರ್ವತ ಪರಿಸರದಲ್ಲಿ ಮಾತ್ರ ಬೆಳೆಯುವಂತಹ ಸಸ್ಯಗಳನ್ನು ಏನೆಂದು ಕರೆಯುತ್ತಾರೆ? ಓರೋಫೈಟ್ಸ್, ಮ್ಯಾಕ್ರೋಫೈಟ್ಸ್, ಹ್ಯಾಲೋಫೈಟ್ಸ್, ನನ್ ಆಫ್ ದೀಸ್ ಅಂತ ಕೇಳಿರುವ ಪ್ರಶ್ನೆಗೆ ಸೊ ಇದಕ್ಕೆ ಉತ್ತರ ಓರೋಫೈಟ್ಸ್ ಅಂತ. ನೀವು ಈ ತರದ ಪ್ರಶ್ನೆಗಳನ್ನು ನಾವು ಸ್ಲೋಲಿ ಆನ್ಸರ್ ಮಾಡ್ತಾ ಗೊತ್ತಾಗುತ್ತೆ ದಟ್ ಇದನ್ನೆಲ್ಲ ನಾವು ತಿಳ್ಕೋಬೇಕು ಅಂತ. ಓರೋಫೈಟ್ಸ್ ಅನ್ನೋದು ಸರಿಯಾದ ಉತ್ತರ. ಮೌಂಟೇನ್ ಇರುವ ಜಾಗಗಳಲ್ಲಿ ಬೆಳೆಯುವಂತಹ ಒಂದು ಸುಂದರವಾದ ಏನು ಸ್ಪೀಶೀಸ್ಗಳಿರುತ್ತೆ ಅದು ಓರೋಫೈಟ್ಸ್. ಹಾಗಾದ್ರೆ ಮ್ಯಾಕ್ರೋಫೈಟ್ಸ್ ಅಂತ ಅಂದ್ರೆ ಏನು ಅಂದ್ರೆ, ಯಾವುದು ನೀರಿನಲ್ಲಿ ಬೆಳೆಯುತ್ತದೆಯೋ, ನೀವು ಈ ತರದ ಪತ್ರೆಗಳನ್ನ, ಕಮಲವನ್ನ ನೀರಿನಲ್ಲಿ ಬೆಳೆಯುವಂಥದ್ದನ್ನ ನಾವು ಮ್ಯಾಕ್ರೋಫೈಟ್ಸ್ ಅಂತ ಕರಿತೀವಿ. ಹಾಗಾದ್ರೆ ಹ್ಯಾಲೋಫೈಟ್ಸ್ ಅಂತ ಅಂದ್ರೆ ಏನು ಅಂದ್ರೆ, ಯಾವುದು ಸಲೈನ್ ವಾಟರ್ ಅಂತ ಏನ್ ಹೇಳ್ತಾರೆ, ಅಂದ್ರೆ ಉಪ್ಪು ಹೈಯರ್ ಕಾನ್ಸಂಟ್ರೇಷನ್ ಅಲ್ಲಿ ಇರುವಂತಹ ಜಾಗ, ಸಿ ಮತ್ತು ಲ್ಯಾಂಡ್ ಸೇರುವಂತ ಜಾಗದಲ್ಲಿ ಎಲ್ಲಿ ಉಪ್ಪಿನ ಅಂಶ ಹೆಚ್ಚಾಗಿರುತ್ತೋ ಅಲ್ಲಿ ಬೆಳೆಯುವಂತ ಸ್ಪೀಶೀಸ್ ಅನ್ನ ಹ್ಯಾಲೋಫೈಟ್ಸ್ ಅಂತ ಕರಿತೀವಿ. ಸೊ ಇದಕ್ಕೆ ಬಹು ಮುಖ್ಯವಾದ ಉದಾಹರಣೆ ಮ್ಯಾಂಗ್ರೂವ್ ಫಾರೆಸ್ಟ್ಸ್. ಸೊ ಮ್ಯಾಂಗ್ರೂವ್ಸ್ ಬಂದ್ಬಿಟ್ಟು ಇದಕ್ಕೆ ಬಹು ಮುಖ್ಯವಾದದ್ದು. ಸೊ ಹ್ಯಾಲೋಫೈಟ್ಸ್ ಇಸ್ ಫಾರ್ ಸಲೈನ್ ವಾಟರ್. ಸೊ ಇದಕ್ಕೆ ಸರಿಯಾದ ಉತ್ತರ ಓರೋಫೈಟ್ಸ್. ಮುಂದಿನ ಪ್ರಶ್ನೆ,
ರೀಸೆಂಟ್ಲಿ ಆಯಿಲ್ ಝ್ಯಾಪರ್ ವಾಸ್ ಇನ್ ನ್ಯೂಸ್. ಆಯಿಲ್ ಝ್ಯಾಪರು ಈ ನಡುವೆ ನ್ಯೂಸಿನಲ್ಲಿತ್ತು. ಏನಕ್ಕೆ ಅಂತ ಅಂದ್ರೆ, ಎಕೋ ಫ್ರೆಂಡ್ಲಿ ಟೆಕ್ನಾಲಜಿ ಫಾರ್ ರಿಮಿಡಿಯೇಷನ್ ಆಫ್ ಆಯಿಲ್ ಸ್ಲಡ್ಜ್ ಅಂಡ್ ಆಯಿಲ್ ಸ್ಪಿಲ್ಸ್. ಇದು ತೈಲ ಗೋಡುಮಣ್ಣು ಮತ್ತು ತೈಲ ಕೋಡಿಗಳ ಆ, ಪಾಯಗಳ ಪರಿಸರ ಸ್ನೇಹಿ ತಂತ್ರಜ್ಞವಾಗಿದೆ ಅಂತ ಕೊಟ್ಟಿದ್ದಾರೆ. ಲೇಟೆಸ್ಟ್ ಟೆಕ್ನಾಲಜಿ ಡೆವಲಪ್ಡ್ ಫಾರ್ ಅಂಡರ್ ಸಿ ಆಯಿಲ್ ಎಕ್ಸ್ಪ್ಲೋರೇಷನ್ ಹಾಗೂ ಜೆನೆಟಿಕಲಿ ಇಂಜಿನಿಯರ್ಡ್ ಹೈ ಫ್ಯೂಯಲ್ ಯೀಲ್ಡ್ ಮೇಯ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೇ ನೋಡ್ಬೋದು ನೀವು, ಮೇಯ್ಸ್ ಅನ್ನುವಂತ ಇದರಿಂದ ಆಯಿಲ್ ಝ್ಯಾಪರ್ಗೂ ಮೇಯ್ಸ್ಗೂ ಬಹಳಷ್ಟು ಡಿಫ್ರೆನ್ಸ್ ಇದೆ. ಸೊ ಇಲ್ಲಿ ಇದನ್ನ ನಾವು ಎಲಿಮಿನೇಟ್ ಮಾಡಬಹುದು. ಲೇಟೆಸ್ಟ್ ಟೆಕ್ನಾಲಜಿ ಟು ಕಂಟ್ರೋಲ್ ದ ಆಕ್ಸಿಡೆಂಟಲಿ ಕಾಸ್ಡ್ ಫ್ಲೇಮ್ಸ್ ಇನ್ ಆಯಿಲ್ ವೆಲ್ಸ್. ಸೊ ನ್ಯೂಸಿನಲ್ಲಿ ಇದ್ದಿದ್ದರಿಂದ ನಾನೊಂದು ನ್ಯೂಸ್ ಆರ್ಟಿಕಲ್ ಅನ್ನ ತೋರಿಸ್ತೀನಿ. ನ್ಯೂಸ್ 18 ಅಲ್ಲಿ ಬಂದದ್ದು, ತೆರಿ ಕ್ರಿಯೇಟ್ಸ್ ಆಯಿಲ್ ಝ್ಯಾಪರ್ಸ್ ಟು ಕ್ಲೀನ್ ಅಪ್ ಟಾಕ್ಸಿಕ್ ಆಯಿಲ್ ಸ್ಲಡ್ಜ್. ಟಾಕ್ಸಿಕ್ ಆಯಿಲ್ ಸ್ಲಡ್ಜ್ ಏನು ವಾಟರ್ ಅಲ್ಲಿ ಅಕ್ಯುಮುಲೇಟ್ ಆಗಿರುತ್ತೋ ಅದನ್ನ ಕ್ಲೀನ್ ಮಾಡಲು ಯೂಸ್ ಮಾಡುವಂತದ್ದು ಆಯಿಲ್ ಝ್ಯಾಪರ್. ಸೊ ಆಪ್ಷನ್ 1 ಎಕೋ ಫ್ರೆಂಡ್ಲಿ ಟೆಕ್ನಾಲಜಿ ರಿಮಿಡಿಯೇಷನ್ ಆಫ್ ಆಯಿಲ್ ಸ್ಲಡ್ಜ್ ಮತ್ತು ಆಯಿಲ್ ಸ್ಪಿಲ್ಸ್ ಬಹಳ ಇಂಪಾರ್ಟೆಂಟು. ಈಗ ಬರುವಂತಹ KAS ಪ್ರಿಲಿಮ್ಸ್ ಅಲ್ಲೂ ಬರುವಂತಹ ಒಂದು ಸಾಧ್ಯತೆ ಇದೆ. ಮುಂದಿನ ಪ್ರಶ್ನೆ, ಏಮ್ ಆಫ್ ಲಂಟಾನಾ ಅಂಡ್ ಯುಪಾಟೋರಿಯಂ ವೀಡ್ಸ್ ಪ್ರೋಗ್ರಾಮ್. ಲಂಟಾನಾ ಮತ್ತು ಯುಪಾಟೋರಿಯಂ ಕಳೆ ಕಾರ್ಯಕ್ರಮದ ಗುರಿ ಏನೆಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಕಳೆ ಅಂತ ನೋಡಿದ ತಕ್ಷಣ ನೀವು ನೋಡಬೇಕು, ವೀಡ್ಸ್ ಅಂದ್ರೆ ಯಾವುದನ್ನ ನಾವು ತೆಗೆದು ಹಾಕಬೇಕು ಅದನ್ನ ನಾವು ವೀಡ್ ಅಂತ ಕರಿತೀವಿ. ಸೊ ಆಪ್ಷನ್ಸ್ ಅಲ್ಲಿ ನಾವು ಎಲಿಮಿನೇಷನ್ ಅನ್ನು ಟ್ರೈ ಮಾಡಬೇಕು. ಇನ್ಕ್ರೀಸ್ ಗ್ರೋಯಿಂಗ್ ಆಫ್ ಲಂಟಾನಾ. ಲಂಟಾನಾವನ್ನು ಅರಣ್ಯ ಪ್ರದೇಶಗಳಲ್ಲಿ ಹೆಚ್ಚು ಬೆಳೆಸುವುದು ಖಂಡಿತ ಅಲ್ಲ. ಯಾಕೆ ವೀಡ್ಸ್ ಅನ್ನ ನಾವು ಹೆಚ್ಚಾಗಿ ಬೆಳೆಸ್ತೀವಿ? ಡಿಕ್ರೀಸ್ ಗ್ರೋಯಿಂಗ್ ಆಫ್ ಗ್ರಾಸ್ ಪ್ಯಾಚಸ್ ಇನ್ ಫಾರೆಸ್ಟ್ ಏರಿಯಾಸ್ ಖಂಡಿತ ಅಲ್ಲ. ಯಾಕಂದ್ರೆ ಇದು ಇರೋದು ವೀಡ್ಸ್ ಬಗ್ಗೆ. ವೀಡ್ಸ್ ಮತ್ತು ಗ್ರಾಸ್ ಪ್ಯಾಚಸ್ಸಿಗೂ ಸಂಬಂಧವು ಇಲ್ಲ. ರಿಮೂವಿಂಗ್ ಲಂಟಾನಾ ಅಂಡ್ ಯುಪಟೋರಿಯಂ ವೀಡ್ ಸ್ಟೇಜ್ ಬೈ ಸ್ಟೇಜ್ ಇವೆರಡನ್ನು ರಿಮೂವ್ ಮಾಡುವಂಥದ್ದು. ಎಸ್, ಲಂಟಾನಾ ಮತ್ತು ಯುಪಟೋರಿಯಂನ ಸ್ಟೇಜ್ ಬೈ ಸ್ಟೇಜ್ ರಿಮೂವ್ ಮಾಡುವಂಥದ್ದು ಒಂದು ಸರಿಯಾದ ಉತ್ತರ. ಇನ್ಕ್ರೀಸ್ ಟ್ರೀ ಪ್ಲಾಂಟೇಶನ್ ಅಲ್ಲ, ಇದು ವೀಡ್ಸ್ ಬಗ್ಗೆ ಸ್ಪೆಷಲಿ ಇರುವಂತಹ ಒಂದು ಕಾಳಜಿ. ಸೊ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಇಲ್ಲಿ ನೋಡ್ಬೋದು ನೀವು, ಇದು ಲಂಟಾನಾ ಹಾಗೂ ಈ ತರ ಕಾಣುವಂಥದ್ದು, ಹಾಗೂ ಇದು ವೀಡ್ಸ್. ಇದು ಅಂದ್ರೆ ಒಂದ್ ಏನು ಗಿಡ ಬೆಳೆದಿರುತ್ತೋ ಅದನ್ನ ಸ್ಲೋಲಿ ಅದರ ನ್ಯೂಟ್ರಿಷನ್ ನ ತಗೊಂಡು ಅದನ್ನ ನಶಿಸುವಂಥದ್ದು, ಹಾಗೂ ಇದು ಯುಪಟೋರಿಯಂ ವೀಡ್ಸ್. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಈಕ್ವಟೋರಿಯಲ್ ಫಾರೆಸ್ಟ್ಸ್. ನೀವು ನೋಡ್ಬೋದು ಇಲ್ಲಿ ಈಕ್ವಟೋರಿಯಲ್ ಫಾರೆಸ್ಟ್ ಎಂಥ ದಟ್ಟವಾದ ಫಾರೆಸ್ಟ್ಸ್ ಇರುತ್ತೆ. ಈಕ್ವಟೋರಿಯಲ್ ಫಾರೆಸ್ಟ್ಸ್ ಅಂತ ಅಂದ್ರೆ ಈಕ್ವೇಟರಿನ ಸುತ್ತಮುತ್ತ ಬೆಳೆಯುವಂತಹ ಒಂದು ಅದ್ಭುತವಾದ ಫಾರೆಸ್ಟ್ಸ್. ಎಲ್ಲ ರೀತಿಯ ಮರ ಗಿಡ ಬಳ್ಳಿ ಇರುವಂತಹ ಒಂದು ಪರಿಸರದ ಅದ್ಭುತವಾದ ಕ್ರಿಯೇಷನ್ ಅದು. ಏನಪ್ಪಾ ಅಂದ್ರೆ ಪ್ರೆಸೆನ್ಸ್ ಆಫ್ ಟಾಲ್ ಕ್ಲೋಸ್ಲಿ ಸೆಟ್ ಟ್ರೀಸ್ ವಿತ್ ಕ್ರೌನ್ಸ್ ಫಾರ್ಮಿಂಗ್ ಅ ಕಂಟಿನ್ಯೂಸ್ ಕ್ಯಾನೋಪಿ. ಒಂದು ಕಂಟಿನ್ಯೂಸ್ ಕ್ಯಾನೋಪಿ ಮಾಡದಂತಹ ಒಂದು ಟ್ರೀಸ್. ಹೌದು, ಇದು ಸರಿಯಾದ ಉತ್ತರ. ಬೃಹತ್ ಪ್ರಭೇದಗಳ ಸಂಖ್ಯೆ ಸಹ ಅಸ್ತಿತ್ವದಲ್ಲಿರುವುದು. ಕೋ ಎಕ್ಸಿಸ್ಟೆನ್ಸ್ ಆಫ್ ಲಾರ್ಜ್ ನಂಬರ್ ಆಫ್ ಸ್ಪೀಶೀಸ್. ಹೌದು, ಯಾಕೆ ಅಂದ್ರೆ ಈಕ್ವಟೋರಿಯಲ್ ಫಾರೆಸ್ಟ್ ಆ ಸುತ್ತಮುತ್ತ ಇರುವ ರೀಜನ್ನಿನಲ್ಲಿ ಸ್ಪೀಶೀಸಿನ ಒಂದು ಬೆಳವಣಿಗೆ ಹೆಚ್ಚಿರುತ್ತದೆ ಬಿಕಾಸ್ ಆಫ್ ದ ಕ್ಲೈಮೆಟಿಕ್ ಕಂಡೀಷನ್ಸ್ ಆಫ್ ಈಕ್ವಟೋರಿಯಲ್ ರೀಜನ್. ಸೊ ಹಾಗಾಗಿ ಕೋ ಎಕ್ಸಿಸ್ಟೆನ್ಸು ಸರಿಯಾದ ಉತ್ತರ, ಅದು ಕೂಡ ಸರಿ. ಪ್ರೆಸೆನ್ಸ್ ಆಫ್ ನ್ಯೂಮರಸ್ ವೆರೈಟೀಸ್ ಆಫ್ ಎಪಿಫೈಟ್ಸ್. ಎಪಿಫೈಟ್ಸ್ ಅಂದ್ರೆ ಏನು ಅಂತ ಕೇಳಿದ್ರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮರಗಳ ಸುತ್ತ ಒಂದು ಬಳ್ಳಿಗಳಿದಾವೆ. ಆ ಬಳ್ಳಿಗಳನ್ನ ನಾವು ಎಪಿಫೈಟ್ಸ್ ಅಂದ್ರೆ ಯಾವುದು ಬೇರೆದರ ಆಧಾರದ ಮೇಲೆ ಬೆಳೆಯುವಂಥದ್ದನ್ನ ಎಪಿಫೈಟ್ಸ್ ಅಂತ ಕರೀತಾರೆ. ಸೊ ಆಪ್ಷನ್ ಸಿ ಈಸ್ ಆಲ್ಸೋ ರೈಟ್. ಆಪ್ಷನ್ 4A, B and C is the right answer. ತದನಂತರ, ಇನ್ ದ ಗ್ರಾಸ್ಲ್ಯಾಂಡ್ಸ್ ಟ್ರೀಸ್ ಡು ನಾಟ್ ರೀಪ್ಲೇಸ್ ದ ಗ್ರಾಸಸ್ ಆಸ್ ಅ ಪಾರ್ಟ್ ಆಫ್ ಎಕಲಾಜಿಕಲ್ ಸಕ್ಸೆಷನ್ ಬಿಕಾಸ್ ಆಫ್. ಅಂದ್ರೆ ಹುಲ್ಲುಗಾವಲುಗಳಲ್ಲಿ ಮರಗಳನ್ನು ಪರಿಸರ ವಿಜ್ಞಾನ ಉತ್ತರೋತ್ತರ ಭಾಗವಾಗಿ ಹುಲ್ಲುಗಳನ್ನು ಸ್ಥಳಾಂತರಿಸುವುದಿಲ್ಲ. ಏಕೆಂದರೆ ಸೊ ಹುಲ್ಲಾದ್ಮೇಲೆ ಡೈರೆಕ್ಟ್ ಆಗಿ
ಟ್ರೀಸ್ ಬರೋದಿಲ್ಲ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಬಿಕಾಸ್ ಆಫ್ ಇನ್ಸೆಕ್ಟ್ಸ್ ಅಂಡ್ ಫಂಗೈ, ಲಿಮಿಟೆಡ್ ಸನ್ಲೈಟ್ ಅಂಡ್ ಪಾಸಿಟಿ ಆಫ್ ನ್ಯೂಟ್ರಿಯೆಂಟ್ಸ್, ವಾಟರ್ ಲಿಮಿಟ್ಸ್ ಅಂಡ್ ಫೈರ್, ನನ್ ಆಫ್ ದಿ ಅಬೌವ್. ಸೊ ಎಕಲಾಜಿಕಲ್ ಸಕ್ಸೆಷನ್ ಬಗ್ಗೆ ಎರಡು ವಿಷಯ, ಒಂದು ಪ್ರೈಮರಿ ಸಕ್ಸೆಷನ್ ಅಂತ ಇರುತ್ತೆ ಹಾಗೂ ಸೆಕೆಂಡರಿ ಸಕ್ಸೆಷನ್. ಎರಡರಲ್ಲಿಯೂ ನೀವು ನೋಡ್ಬೋದು, ಇಲ್ಲಿ ಗ್ರಾಸಸ್ ಅನ್ನುವ ಒಂದು ಪಾರ್ಟ್ ಇರುತ್ತೆ, ಇಲ್ಲಿ ಕೂಡ ಗ್ರಾಸಸ್ ಅನ್ನುವ ಒಂದು ಪಾರ್ಟ್ ಇರುತ್ತೆ. ಅದಾದ ಮೇಲೆ ಬರುವಂತದ್ದು ಸ್ಟ್ರೈಂಪ್, ಇದೆಲ್ಲ ಯಂಗ್ ಓಕ್ ಅಂಡ್ ಅದಾದ್ಮೇಲೆ ಫೈನಲಿ ಟ್ರೀಸ್ ಬರುತ್ತೆ. ಯಾಕೆ ಅಂತ ಅಂದ್ರೆ ಈ ಟೈಮಿನಲ್ಲಿ ಯಾವಾಗ ಗ್ರಾಸಸ್ ಇರುತ್ತೋ ಅಲ್ಲಿ ಒಂದು ಫೈರಿನ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೂ ವಾಟರ್ ಕೂಡ ಲಿಮಿಟೆಡ್ ಆಗಿರುತ್ತೆ. ಗ್ರೌಂಡಿನಿಂದ ತೆಗೆಯುವಂತಹ ಒಂದು ಇನ್ನು ಮರಗಳು ಬೆಳೆದಿರುವುದಿಲ್ಲ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ವಿತ್ ರೆಫರೆನ್ಸ್ ಟು ಫುಡ್ ಚೈನ್ಸ್ ಅಂದ್ರೆ ಪರಿಸರ ವ್ಯೂಹದಲ್ಲಿರುವ ಆಹಾರ ಮತ್ತು ಆಹಾರ ಸರಪಣಿಗೆ ಸಂಬಂಧಿಸಿದಂತೆ ನೋನ್ ಆಸ್ ಡಿಕಂಪೋಸರ್ ಆರ್ಗ್ಯಾನಿಸಮ್ಸ್, ಯಾವುದು ಡಿಕಂಪೋಸ್ ಮಾಡುವಂತಹ ಒಂದು ಆರ್ಗ್ಯಾನಿಸಮ್? ವೈರಸ್, ಫಂಗೈ ಹಾಗೂ ಬ್ಯಾಕ್ಟೀರಿಯಾ ಅಂತ 3 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೇಕು, ನಮ್ಗೆ ಒಂದು ನಾಲೆಡ್ಜ್ ಗೇನ್ ಮಾಡ್ತಾ ಗೊತ್ತಾಗತ್ತೆ. ವೈರಸ್ ಅನ್ನುವುದು ಯಾವುದು ಸತ್ತಿರುತ್ತೋ ಅಂದ್ರೆ ಆಲ್ರೆಡಿ ಅದರ ಜೀವ ಹೋಗಿರುವುದರ ಮೇಲೆ ಅಟ್ಯಾಕ್ ಮಾಡಿ ಅದನ್ನ ಡಿಕಂಪೋಸ್ ಮಾಡೋದಿಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಪ್ಷನ್ 1 ಅನ್ನ ಕ್ಯಾನ್ಸಲ್ ಮಾಡಿದ ತಕ್ಷಣ ನಮ್ಗೆ ರೈಟ್ ಆನ್ಸರ್ ಬಂದಾಯ್ತು. ಸೊ ಅದರಲ್ಲಿ ನಮ್ಗೆ ಆಪ್ಷನ್ 2 ಬಿ ಅಂಡ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇದರೊಂದಿಗೆ ಗ್ರಾಮಾಡಳಿತ ಅಧಿಕಾರಿ ಎನ್ವಿರಾನ್ಮೆಂಟ್ 1 ಪರಿಸರ 1 ಭಾಗದ ವಿಡಿಯೋನ ಮಾಡಿದ್ದೀವಿ. ಮುಂದಿನ ಲೆಕ್ಚರ್ ಒಂದಿಗೆ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.